ಆತ್ಮೀಯರೇ, ಭಾಗವತ ಪುರಾಣ ಪ್ರೇಮದ ಪುರಾಣ ಅಂತ ಹೇಳಿದ್ದಾರೆ. ಪ್ರೇಮವನ್ನು ಹಂಚಿಕೊಳ್ತಕ್ಕಂಥ ಪುರಾಣ. ಪ್ರೇಮ ಎಲ್ಲರಲ್ಲಿನೂ ಅದೇನಾಗ್ಯದ ಅಂತ ಕೇಳಿದ್ರೆ ಆ ರಟಗಳಿ ಅಂತ ಸಂಸಾರದಾಗ ಸುತ್ತಕೊಂಡದ ಪ್ರೇಮ. ರಟಗಳಿ ನೋಡ್ಯಾರನೇ ಇಲ್ಲ, ಮುಳ್ಳು 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 ಇರ್ತಾವಲ್ಲ ಅಲ್ಲ, ಅದನ್ನ ಹಗಾರಕ್ಕೆ ಆ ಪ್ರೇಮದ ಆ ರಟಗಡಿಯಾಗಿಂದ ತೆಗೆದು ಈ ಭಗವಂತನಲ್ಲಿ ಸುತ್ತದೀವಿ ಅಂತಂದ್ರೆ ಇದು ಪ್ರೇಮ ಅಂತ ಕರೀತಾರೆ. ಅಂತಹ ಪ್ರೇಮ ನಾವು ಅನಿತ್ಯ ಪದಾರ್ಥಗಳಲ್ಲಿ ಇಟ್ಟಿದ್ದೀವಿ. ಪವಿತ್ರವಾದ ಪ್ರೇಮ, ಅದಕ್ಕೆ ಭಕ್ತಿ ಅಂತ ಕರೀತಾರೆ. ರಾಮ ಸುಖದಾಸ್ ಅಂತ ಮಹಾತ್ಮರು ಒಂದು ಪುಸ್ತಕವನ್ನು ಓದಾಕತ್ತೀವಿ. ಆ ಪುಣ್ಯಾತ್ಮಗೆ ಎಷ್ಟು ನಮಸ್ಕಾರಗಳನ್ನು ಮಾಡಿದ್ರು ಕಡಿಮೆ. ನಮ್ಮಲ್ಲಿ 4 ಮಂದಿ ಮೋಕ್ಷಗಳು ಕೇಳಕತ್ತಾರೆ. ಅವರಂತಾರೆ ಇಂಥದ್ದು ಎಲ್ಲೂ ಕೇಳಿಲ್ಲ. ಅಂಥ ಪುಣ್ಯಾತ್ಮ ಭಾಗವತದ ಬಗ್ಗೆ ಒಂದು ಮಾತು ಹೇಳಿದ. ಭಾಗವತದೊಳಗೆ ಕರ್ಮ ಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಮೂರನ್ನು ಹೇಳ್ಯಾರ. ಕರ್ಮಯೋಗದಿಂದ ಏನು ಮಾಡೋದು, ಜ್ಞಾನ ಯೋಗದಿಂದ ಏನು ಮಾಡೋದು, ಭಕ್ತಿ ಯೋಗದಿಂದ ಏನು. ಕರ್ಮಯೋಗದಿಂದ ಮಾಡುವುದನ್ನು ಕಲಿಯೋದು. ಕರ್ಮಯೋಗದಿಂದ ಏನು ಮಾಡೋದಂದ್ರೆ ನಿಷ್ಕಾಮನೆಯಿಂದ ಮಾಡೋದು, ಫಲದ ಅಪೇಕ್ಷೆ ಇಲ್ಲದೆ ಅಲ್ರಿ, ಫಲದ ಅಪೇಕ್ಷೆ ಇಲ್ಲದೆ ಮಾಡೋದು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇಬ್ಬರು ಸಾಹುಕಾರರು ಹಂತಕ್ಕೆ ಬಂದರು. ಅವ ಕೇಳ್ದ, ನಿಮ್ಮಲ್ಲಿ ನಾವು ನೌಕರಿಗೆ ಬರ್ತೀವ್ರಿ ಅಂದ್ರೆ ಇಬ್ಬರು, ನಿನಗೆ ಎಷ್ಟು ಪಗಾರ, ನಿನಗೆ ಎಷ್ಟು ಪಗಾರ ಅಂತ ಕೇಳಿದ ಸಾಹುಕಾರ. ಅವಂದ, ನನಗೊಂದು ವರ್ಷಕ್ಕೆ 1,00,000 ರೂಪಾಯಿ ಕೊಡ್ರಿ ಅಂದ. ನಿಂದೇನಪ್ಪ, ನಿನಗೇನು ಪಗಾರ? ನನಗೇನು ಪಗಾರ ಬೇಡ್ರಿ, ನಾ ಸುಮ್ಮನೆ ನಿಮ್ಮಲ್ಲಿ ದುಡಿತೇನ್ರಿ ಅಂದವ. ಆಯಿತು ಅಂದ. ಇಬ್ಬರು ದುಡಿಯಾಕತ್ತಿದ್ರು. ಅವ ವರ್ಷ 1,00,000 ರೂಪಾಯಿ ತೊಗೊಂಡು ಹೋಗಿದ್ದ. ಕರಾರು ಮಾಡಿದ್ದಲ್ಲ, ವರ್ಷ 1,00,000 ರೂಪಾಯಿ ತೊಗೊಂಡು ಹೋಗಿದ್ದ. ಇನ್ನೊಬ್ಬದಾನಲ್ಲ, ಇವ ಪಗಾರ ಕೇಳಿಲ್ಲ. ಪಗಾರ ಕೇಳಿಲ್ಲ ಅಂದರೂ ಕೂಡ ಸಾಹುಕಾರ ಏನು ಮಾಡ್ತಾನೆ ಅಂದ್ರೆ, ತನ್ನ ಮಗನಿಗೆ ಕನ್ಯಾ ನೋಡುವಾಗ ಇವನು ಒಬ್ಬ ಮಗನಂಗೆ ನಮ್ಮಲ್ಲಿ ಕೆಲಸ ಮಾಡ್ತಾನಂಥೇಳಿ ಅವನಿಗೊಂದು ಕನ್ಯಾ ನೋಡಿದ. ಅವ ಕನ್ಯಾ ನೋಡ್ರಿ ಅಂತ ಹೇಳಿಲ್ಲ. ಇದು ಮೊದಲು ಗೊತ್ತಿರಲಿ, ಕರಾರು ಮಾಡಿಲ್ಲ ಅವ. ಆದರೂ ಅವ ಕನ್ಯಾ ನೋಡಿದ. ಮಗನ ಮದುವೆ ಜೊತೆಗೆ ಇವೊಂದು ಮದುವೆ ಮಾಡಂತ ಹೇಳ್ಯಾನೇನ್ರಿ ಅವ. ಇವಂದು ಮದುವೆ ಮಾಡಿದ. ಮಗನಿಗೊಂದು ಮನೆ ಕಟ್ಸಿದ, ಇವಾಗೂ ಒಂದು ಮನೆ ಕಟ್ಸಿದ. ಮಗನ ತನ್ನ ಹೊಲದೊಳಗೆ 2 ಭಾಗ ಮಾಡಿದ. ಅವಗೊಂದು ಭಾಗ, ಇವಾಗೊಂದು ಭಾಗ. ಅವ ವರ್ಷ 1,00,000 ರೂಪಾಯಿ ಒಯ್ತಿದ್ದವ. 1,00,000 ರೂಪಾಯಿ ಒಯ್ತಿದ್ದ, ಏನು ಉಳಿತಿದ್ದಿಲ್ಲ, ತಿಂದಾಗ ಮಾಡ್ತಿದ್ದ. ಇವ ಏನಾಗ್ತದ, ಏನೂ ಬ್ಯಾಡ ಅಂದ್ರೆ ಎಲ್ಲನೂ ಸಿಗ್ತದ, ಬ್ಯಾಡಂದ್ರೆ ಎಲ್ಲ ಸಿಗ್ತದ, ಬೇಕಂದ್ರೆ ಮುಗಿತು ಕತಿ ಅಲ್ರಿ. ಅದಕ್ಕೋಸ್ಕರವಾಗಿ ಕರ್ಮಯೋಗವನ್ನು ಕರ್ಮ ಮಾಡ್ರಿ, ಫಲದ ಅಪೇಕ್ಷೆ ಮಾಡಬೇಡ್ರಿ. ಪುರಾಣಕ್ಕೆ ಹೋದ್ರೆ ಏನು ಸಿಗ್ತತಿ? ಮನ್ಯಾಗ ಚಿಂತೆ ಮಾಡೋರು ಕೆಲವು ಮಂದಿ ಅದಾರ ಅಲ್ರಿ.
ಏನು ಸಿಗ್ತತಿ? ಪುಣ್ಯ ಸಿಗ್ತದ ರೀ, ಪುಣ್ಯ. ಮನ್ಯಾಗ ಟಿ ವಿ ಮುಂದೆ ಕೂತ್ರೆ ಏನು ಸಿಗ್ತತಿ? ಹಾಂ ಅಲ್ರಿ, ಟಿ ವಿ ಮುಂದೆ ಕೂತ್ರೆ ಏನು ಸಿಗ್ತತಿ? ವಿಚಾರ ಮಾಡಿ. ಕರ್ಮಯೋಗ, ಜ್ಞಾನ ಯೋಗ ಅಂದ್ರೆ ತಿಳಿಯುವುದದ, ಕರ್ಮಯೋಗ ಮಾಡುವುದದ, ಜ್ಞಾನ ಯೋಗ ತಿಳಿಯೋದ, ಭಕ್ತಿ ಯೋಗ ಪಡೆಯುವುದದ. ಪಡೆಯುವುದದ ಭಕ್ತಿ ಯೋಗ. ಈಗ ಶಬ್ದ ಇದೆ ಭಕ್ತಿ ಯೋಗದ. ಪಡೆಯುವುದು ಅಂದ್ರೆ ಮತ್ತೇನು? ಸಂಸಾರದ ಪದಾರ್ಥವನ್ನು ಪಡೆಯುವುದಲ್ಲೋ ಯಪ್ಪ. ಮತ್ತು ಪಡೆಯುವುದು ಅಂದ್ಕೂಲೆ ಮತ್ತು ಮಕ್ಕಳು ಅದು ಇದಕ್ಕೆ ಮಾಡಿರಿ. ಏನು ಪಡೆಯುವುದು? ಪರಮಾತ್ಮನನ್ನು ಪಡೆಯುವುದದೇನೋ ಮಾರಾಯ. ಅದು ಬಹಳ ದೊಡ್ಡ ವಸ್ತು. ಅದನ್ನೊಂದು ಪಡೆದ್ರಿ ಅಂತಂದ್ರೆ ಮತ್ತೊಂದು ಬೇಕನ್ನೋದಿಲ್ಲ. ಇಲ್ಲ, ಹೌದಲ್ರಿ? ಮತ್ತೆ ಆತ್ಮಲಾಭ ಪರಂ ಲಾಭೋ ನಾವು ಇದ್ದೇವೆ. ಆ ಎಲ್ಲಕ್ಕಿಂತ ದೊಡ್ಡದನ್ನು ತಗೊಂಡ ಬಳಿಕ ಸಣ್ಣದ್ರ ಕೂಡ ಏನು ವಿಚಾರ ಮಾಡ್ತಾರನ್ರಿ? ಇಲ್ಲ. ನಾ ಹೇಳಿನ ಅಂಗಡಿ ಮಾಡಕ್ಕನ ಖರೀದಿ ಮಾಡೋ ಬೇರೆ. ಅದು ನೀವು ನೆನಪಿಟ್ಕೋಬೇಕು. ನಾವು ಏನು ಬೇಡಕತ್ತಿ? ಅಂಗಡಿಯಾಗಿನ ಸಾಮಾನು ಬೇಡಕತ್ತಿ. ಹೆಣ್ಣ ಹೊಣ್ಣ ಮಣ್ಣ ಅವು ನಿಮ್ಮ ಮಣ್ಣ ಕೊಡ್ತಾವ, ಮತ್ತೇನಿಲ್ಲ. ಆ ಮಾಲಕನ ಖರೀದಿ ಮಾಡಿದರೆ ಅಂಗಡಿನ ನಿಮ್ಮದಾಗ್ತದಲ್ಲ ಮರ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಪಡೆಯುವುದೇ ಭಕ್ತಿ ಯೋಗ. ಆ ಭಕ್ತಿ ಯೋಗದಾಗ ಸಾಧನೆ ಏನು? ಸಾಧನೆ ಅದನ್ನೊಬ್ಬ ಮಹಾತ್ಮ ಬರೀತಾ ಇದ್ದಾನೆ ನೋಡ್ರಿ. ಭಾಳ ಚಂದ ಒಂದು ಶ್ಲೋಕ ನೋಡಿದ್ದೇವೆ. ತೇ ಸಭಾಗ್ಯ ಮನುಷ್ಯೇಷು ಕೃತಾರ್ಥ ನೃಪನಿಶ್ಚಿತಂ ಸ್ಮರಂತೆ ಸ್ಮಾರಯಂತೆ ಹರೇ ನಾಮ ಕಲೌ ಯುಗೆ. ಕಲಿಯುಗದೊಳಗೆ ಭಾಗ್ಯವಂತರು ಯಾರು? ನಿಮ್ಮನ್ನು ಕೇಳಿದ್ರೆ ಲಾಟ್ರಿ ಟಿಕೆಟ್ ಹತ್ತಿರ ಭಾಗ್ಯ. ನಿಮ್ಮ ತಲೆ ಇವು ಅದಾವಲ್ಲ, 1 ಕೋಟಿ ಗಳಿಸಿದ್ರೆ ಭಾಗ್ಯ. ಅದೆಲ್ಲ ಭಾಗ್ಯ ಅಲ್ಲ. ತೇಷ ಭಾಗ್ಯ ಮನುಷ್ಯೇಷು ಕೃತಾರ್ಥ ನೃಪ. ಹೇ ರಾಜ, ಈ ಜಗತ್ತಿನಲ್ಲಿ ಈ ಕಲಿಯುಗದಲ್ಲಿ ಯಾರು ಹರಿಸ್ಮರಣೆಯನ್ನು ಮಾಡುತ್ತಾರೆಯೋ ಮತ್ತು ಹರಿಸ್ಮರಣೆಯನ್ನು ಮಾಡಿಸುತ್ತಾರೆಯೋ ಅವರೇ ಭಾಗ್ಯವಂತರು. ಹರಿಸ್ಮರಣೆ ಏನ್ರಿ? ಪರಮಾತ್ಮನ ಸ್ಮರಣೆ ಅಲ್ರಿ. ತಪಃ ಪರಂ ಕೃತಯುಗೇ ತ್ರೇತಾಯಾಂ ಜ್ಞಾನ ಮುಚ್ಯತೆ ಅಲ್ರಿ. ದ್ವಾಪಾರೇ ಯಜ್ಞಮಿತ್ಯಾಹುರ್ ಕಲೌ ನಾಮ ಸಂಕೀರ್ತನಂ. ಒಂದೊಂದು ಯುಗದೊಳಗೆ ಒಂದೊಂದು ಕಾರ್ಯಗಳ ಯಶಸ್ವಿ ಆಗಿರ್ತಾವ. ಕರ್ತಯುಗ ಏನು? ತಪಸ್ಸು. ಕರ್ತಯುಗದೊಳಗೆ ತಪಸ್ಸೇ ಯೋಗ್ಯವಾದ ಮಾರ್ಗವಾಗಿತ್ತು. ಯಾಕೆ? ಅವಾಗ ದೃಢಕಾಯ ಇತ್ತು ಏನ್ರಿ. ಆವಾಗ ಎಷ್ಟೋ ಮಂದಿ ತಪಸ್ವಿಗಳಾಗಿ ಹೋದರು ಕೃತಯುಗದೊಳಗೆ. ದ್ವಾಪಾರ ಯುಗದೊಳಗೆ ಏನ್ರಿ, ತ್ರೇತಾಯುಗದೊಳಗೆ ಜ್ಞಾನ ಮುಚ್ಯತೆ. ಕೃತಯುಗದೊಳಗೆ ತ್ರೇತಾಯುಗದೊಳಗೆ ಜ್ಞಾನ. ದ್ವಾಪಾರ ಯುಗದೊಳಗೆ ಯಜ್ಞವೇ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆಯಾಗಿತ್ತು. ಆದರೆ ಕಲಿಯುಗದೊಳಗೆ ನಾಮ ಸಂಕೀರ್ತನ. ಮತ್ತೇನು ಮಾಡೋದು ಬೇಡ. ಯಾಕೆ? ಭಾಳ ತಕ್ಕ ಕುಂಡ್ರಕ್ಕಾಗಂಗಿಲ್ಲ. ತಪಸ್ಸು ಏನು ಮಾಡ್ತೀವಿ ಅಲ್ರಿ? ಮಾತಕ ಕುಂಡ್ರಕ್ಕಾಗಂಗಿಲ್ಲ ತಪಸ್ಸು ಮಾಡೋದಾಗ. ಇನ್ನು ಹಾಲ ಮೊಸರ ಬೇಕಲ್ಲ ಯಜ್ಞ ಮಾಡಕ್ಕೆ. ಎಲ್ಲಿ ಹಾಲ ಯಜ್ಞ ಮಾಡ್ಬೇಕಂದ್ರೆ ಹಾಲಿಲ್ಲ, ತಪಸ್ಸು ಮಾಡ್ಬೇಕಂದ್ರೆ ತಾಕತ್ತಿಲ್ಲ ಅಲ್ರಿ.
ಅದಕ್ಕೆ ಜ್ಞಾನ ಅಂತೂ ದೂರ ಉಳಿತು. ಹಾಗಾದ್ರೆ ಸುಲಭವಾದದ್ದೇನು? ನಾಮ ಸಂಕೀರ್ತನ. ಈ ನಾಮ ಸಂಕೀರ್ತನ ಭಗವಂತನನ್ನ ಅವನನ್ನವ, ನಾನು ಭಗವಂತನ ಪೈಕಿ. ಭಗವಂತ ಎಲ್ಲೋ ಅದಾನ ಅಲ್ರಿ? ತೆರೆ ಸಮುದ್ರದ ಪೈಕಿಯೋ ಸಮುದ್ರ ತೆರೆ ಪೈಕಿ ಅದನೋ? ತೆರೆ ಸಮುದ್ರದ ಪೈಕಿ ಐತರಿ. ಸಮುದ್ರವೇ ತೆರೆಯಾಗ್ಯದ ಇಲ್ರಿ? ಹಂಗೆ ನಾವು ಭಗವಂತನ ಪೈಕಿ. ಭಗವಂತ ಸಾಗರ ಇದ್ದಂಗೆ, ನಾವು ಒಂದೊಂದೊಂದೊಂದು ತೆರೆ ಇದ್ದಂಗೆ ಆಯ್ತು. ಅಂತಹ ಭಗವಂತನ ನಾಮ ಸಂಕೀರ್ತನೆ ಭಾಗ್ಯವಂತರು ನೀವೆಲ್ಲ ಬರ್ತೀರಲ್ಲ. ನಾಮ ಸಂಕೀರ್ತನೆ ಇಲ್ಲಿ ಕುಂತಾಗರೆ ಹಾಕೋಲ್ಲಕ ಮನಸ್ಸಿನಾಗ ಒಂದಿಟ್ಟು ಭಗವಂತನ ನೆನಪಾಕೈತಿ. ಮುಂದೆ ಹೋಗುವಾಗ ಏನಾಕೈತಿ ಆಕೈತಿ. ಈ ಎಲ್ಲರೂ ಹಂಗ ಇರ್ತಾರಂತ ಹಂಗ ಅರ್ಥ ಅಲ್ಲ ಅನ್ರಿ. ಕೆಲವು ಮಂದಿಗೆ ವಿಶ್ವಾಸ ಇತ್ತು ಅಂದ್ರೆ, ಶ್ರದ್ಧೆ ಇತ್ತು ಅಂತಂದ್ರೆ ಬಿಡಲಾಕ ಅದನ್ನು ಒಲ್ಲೆ ಅನ್ನಿಸ್ತದೆ. ನಾಮಸ್ಮರಣೆಯನ್ನು ಬಿಡಲಾಕ ಸಂತರು ಏನು ಹೇಳ್ಯಾರ? ನೀನು ಯಾಕೋ ಅಬ್ಬ, ನೀನು ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ. ಎಷ್ಟು ಧೈರ್ಯ ಅವ್ರಿಗಿರಿ. ಪತಂಗ ಆಕಾಶ ಬೇಕಾದ್ರೆ ದೂರಿದ್ರು ಸೂತ್ರನ ಕೈಯಾಗಿತ್ತಾರೆ, ಪತಂಗ ಬರ್ದತ್ತೆ ಇಲ್ಲ, ಆದ್ರೆ ಸೂತ್ರ ಹರಿಬಾರ್ದು. ಸೂತ್ರ ಹಾಕೋತಾರ, ಪತಂಗ ಆ ಕಡೆ ನೀ ಈ ಕಡೆ. ಸೂತ್ರ ಅಂದ್ರೇನ? ಭಕ್ತಿ. ಸೂತ್ರ ಅಂದ್ರೇನು? ಭಕ್ತಿ. ನಾಮ ಸಂಕೀರ್ತನೆ ನಿನ್ನ ಕೈಯಾಗಿತ್ತಂದ್ರೆ ಭಗವಂತನಿಗೂ ಭಕ್ತನಿಗೂ ಒಂದು ಸಂಬಂಧದ. ಏನದ ರೀ? ಭಗವಂತನಿಗೂ ಭಕ್ತನಿಗೂ ಏನು ಸಂಬಂಧದ? ಭಕ್ತಿಯ ಸಂಬಂಧದ ಅಲ್ರಿ. ನಾವು ಮೇಲೆ ಮೇಲೆ ಹೇಳ್ತೀವಿ, ನೀವು ಬೆಂಗಳೂರಿಗೆ ಫೋನ್ ಮಾಡ್ತೀರಿ. ಫೋನ್ ಮಾಡ ಮೇಲೆ ಮಾಡೋದ್ರಿಂದ ನಿಮಗೆ ಗೊತ್ತಾಕತಿ ಕಲ್ಲಪ್ಪ ರಾಮಣ್ಣ ಅದಲ್ರಿ. ಧ್ವನಿ ಮೇಲೆ ನೀವು ಯಾರು ಅಂತ ಕೇಳ್ತೀರಿ ಅವನ ಇಲ್ಲ, ಧ್ವನಿ ಮೇಲೆ ಅದಲ್ರಿ. ಹಾಗೆ ಭಗವಂತನ ನೀವು ದಿನಾಲು ದಿನಾಲು ಸ್ಮರಣೆ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಧ್ವನಿ ಮೇಲೆ ಇವು ಮಾಣಿಕ್ಯದಾವ ಅಂತ ಗೊತ್ತು ಮಾಡ್ತಾನೆ ಪರಮಾತ್ಮ. ನಿಮ್ಮ ಧ್ವನಿ ಮೇಲೆ ಯಾರಂತ ಕೇಳಂಗಿಲ್ಲವ. ಈ ದಿನ ದಿನ ಭಜನೆ ಮಾಡ್ತಾರಪ್ಪ, ದಿನ ದಿನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಆ ನಾಮಸ್ಮರಣೆ ಇಟ್ಟು ಶಕ್ತಿ ಅದ. ಆ ಶಕ್ತಿ ಎಷ್ಟು ಹೇಳಿದ್ರು ಬಹಳ ಕಡಿಮೆ ಆಗ್ತದೆ. ಮಧುಸೂದನ ಸರಸ್ವತಿ ಅಂತ ಒಬ್ಬರು ಮಹಾತ್ಮರ ಹೋಗಿದ್ದಾರೆ. ಈ ಪುಣ್ಯಾತ್ಮ ಭಾಳ ಮಂದಿ ಕತಿ ಬರ್ದಾನ. ಮಧುಸೂದನ ಸರಸ್ವತಿ ಅಂತಂದ್ರೆ ಸಾಮಾನ್ಯ ಅಲ್ಲ, ಸಂಸ್ಕೃತ ವಿದ್ವಾಂಸರು. ಭಗವದ್ಗೀತೆ ಮ್ಯಾಲ ವ್ಯಾಖ್ಯಾನ ಬರೆದವರು. ಭಗವದ್ಗೀತೆ ಮ್ಯಾಲ ವ್ಯಾಖ್ಯಾನ ಬರೆದವ್ರು ಮಧುಸೂದನ ಸರಸ್ವತಿ. ಅವ್ರ ಕೆಲವು ಶ್ಲೋಕಗಳು ಭಗವದ್ಗೀತೆ ಕೃಷ್ಣನ ಮೊಟ್ಟ ಮೊದಲು ಭಗವದ್ಗೀತೆ ಓದುವ ಮೊಟ್ಟ ಮೊದಲು ಧ್ಯಾನ ಶ್ಲೋಕ ಅಂತ ಬರ್ತಾ ಗೊತ್ತಲ್ರಿ. ಧ್ಯಾನ ಶ್ಲೋಕ ಗೊತ್ತಪ್ಪ. ಧ್ಯಾನ ಶ್ಲೋಕ ಯಾವುವು? ಓಂ ಪಾರ್ಥಾಯ ಪ್ರತಿಬೋಧಿತಾಂ ಅದಲ್ಲ. ಇವು ಮಧುಸೂದನ ಸರಸ್ವತಿ ಅವರು ಬರೆದದ್ದು ಆ ಭಗವದ್ಗೀತೆಯ ಧ್ಯಾನ ಶ್ಲೋಕ ಅಂತ ನಾವು ಕರಿತಾ ಇದ್ದೇವೆ. ಅವರು ಕೃಷ್ಣನ ಪರಮ ಭಕ್ತರು ಮತ್ತು ಅವರು ಸಂಸಾರಿಕರಿ ಏನ್ರಿ. ಭೋಗದಲ್ಲಿ ಕೆಲವು ದಿವಸ ಅವರು ಇರ್ತಿದ್ರು. ಒಮ್ಮೆ ಒಬ್ಬ ಸಾಧು ಸನ್ಯಾಸಿ ಭೇಟಿಯಾಗಿ ಕೃಷ್ಣನ ಭಕ್ತರಲ್ಲ ಇವರು. ಯಾರು? ಮಧುಸೂದನ ಸರಸ್ವತಿ. ಆ ಸನ್ಯಾಸಿ
ಮಧುಸೂದನ ಸರಸ್ವತಿಗೆ ಒಂದು ಮಂತ್ರ ಹೇಳಿದರು. ಈ ಮಂತ್ರವನ್ನು ದಿವಸಕ್ಕೆ 6 ತಾಸು, ದಿವಸಕ್ಕೆಟ್ಟು 6 ತಾಸು ಏಕಾಗ್ರತೆಯಿಂದ ನೀನು ಈ ಮಂತ್ರನ ಜಪ ಮಾಡಿದಿ ಅಂತಂದ್ರೆ 3 ವರ್ಷದಾಗ ಪರಮಾತ್ಮನ ಅಪರೋಕ್ಷ ಆಗ್ತದೆ. ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮ ಬಂದ ನಿನ್ನ ಮುಂದೆ ನಿಂದಿರ್ತಾನೆ. ಬಹಳ ಖುಷಿ ಆಯ್ತು ಅವನಿಗೆ. ಕೃಷ್ಣನ ಪರಮ ಭಕ್ತ ಮೊದಲೇ ಅವ ಜಪ ಮಾಡಕೈತ. ಆ ಮಂತ್ರವನ್ನು ಜಪ 6 ತಾಸು ರೀ, 6 ತಾಸು. ಮನುಷ್ಯನ ಮನಸ್ಸು ಒಮ್ಮೆ ಗಟ್ಟಿ ಮಾಡಿದ್ರೆ ನಾ ಇಟ್ಟು ಜಪ ಮಾಡಬೇಕು ಅಂತ ನೀವು ನಿರ್ಣಯ ಮಾಡಿ ಮನಸ್ಸು ತಾನೇ ಅಡ್ಜಸ್ಟ್ ಮಾಡ್ಕೋತೈತಿ. ನನಗೆ ಆದದ್ದು ನಿಮ್ಗೆ ಹೇಳಕತ್ತೇನೆ, ಆ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೋತೈತಿ ಅದು. ಹೌದಲ್ರಿ? ನೀವು ಏನರ ವಿಚಾರ ಮಾಡಿದ್ರೆ ಮನಸ್ಸು ತಾನು ರೆಡಿ ಮಾಡ್ಕೋತೈತಿ ಇಲ್ಲ? ಹಂಗೆ ನಾವು ಈ ಟೈಮ್ದಾಗ ಇಷ್ಟು ನಾನು ಜಪ ಮಾಡ್ತೀನಿ ಅಂತ ಒಂದು ನಿರ್ಣಯ ತೋರಿ. ನಮ್ಮ ಮನಸ್ಸಿನಾಗ ನಿರ್ಣಯಗಳು ಇಲ್ಲ, 18 ಓಡಾಡ್ತಾವ ಅಲ್ಲ. ಒಂದು ನಿರ್ಣಯ ತಗೋರಿ ಅಂದ್ರೆ ಅದು ಆ ಟೈಮ್ಗೆ ಬರೋಬ್ಬರಿ ತಾನೇ ಅಡ್ಜಸ್ಟ್ ಮಾಡ್ಕೋತತಿ. ಅವ ಆ ಮಂತ್ರ ಜಪ ಮಾಡಿದ 3 ವರ್ಷ ಆಯ್ತು. 4 ವರ್ಷ ಆದರೂ ಕೂಡ ಕೃಷ್ಣನ ಸಾಕ್ಷಾತ್ಕಾರ ಆಗಲಿಲ್ಲ. ಬೇಸರಾಗಿ ಮತ್ತು ಸಂಸಾರದಾಗ ತೊಡಗಿಸ್ಕೊಂಡ. ಮುಂದೇನಾಯ್ತು? ವಿಚಿತ್ರ ಘಟನೆ. ಮಹಾತ್ಮರಲ್ಲಿ ವಿಚಿತ್ರ ಘಟನೆ ಆಗ್ತಾವ. ಅವ ಪ್ಯಾಟ್ಯಾಗ ಹೋಗೋ ಮುಂದೆ ಚಪ್ಪಲ್ದು ಒಂದಿಟ್ಟ ಇದು ಕಿತ್ತತ್ತು ಉಂಟ. ಅಲ್ಲಿ ಸಮಗಾರ ಇದ್ದ. ಅವನಂತೆಗೆ ಹೋಗಿ ಇದನ್ನ ಟಚ್ ಕೊಡಪ್ಪ ಅಂತಂದ. ಅವನ ಕಡೆ ನೋಡುವಲ್ಲ. ಹೊಲಿದು ಇದು ಮಾಡೋದು ಸಿಟ್ಟು ಬತ್ತ ಅವಂಗ. 5 ನಿಮಿಷ ಆತು, 10 ನಿಮಿಷ ಆತು, ಅವನ ಕಡೆ ನೋಡುವಲ್ಲ. ಹಚ್ಕೊಡ ಅವಂದ. ಮ್ಯಾಲೆ ನೋಡಿದ, ಅದಕ್ಕೆ ನಿಮಗೆ ಕೃಷ್ಣ ದರ್ಶನ ಆಗುವಲ್ಲ ಅಂತವ. ಅಲ್ಲಿಯೋಣ ನಾ ಯಾರಿಗೂ ಹೇಳಲಾರ್ದು ವಿಷಯ ಇವಾಗ ಹೆಂಗೆ ಗೊತ್ತಾಯ್ತು? ಇದಕ್ಕಾಗೇ ನಿಮಗೆ ಕೃಷ್ಣ ದರ್ಶನ ಆಗೋಲ್ಲ ಅಂದ್ಕೂಲೆ ಅವ್ನು ಗಾಬರಿ ಅದ. ನಿನಗೆ ಹೆಂಗೆ ಗೊತ್ತಾಯ್ತು? ಆವಾಗ ಅವ ಸಮಗಾರ ಅಂದ, ನನಗೊಂದು ಪಿಶಾಚಿ ವಶ ಆಗೈತಿ. ದಿನ ಬಂದು ನನಗೆ ಹೇಳ್ತದ, ನೀವು ಕೃಷ್ಣ ಧ್ಯಾನ ಮಾಡ್ತಿದ್ರಿ, ಆದ್ರೆ ಕೆಲಸ ಆಗಿಲ್ಲ. ಯಾಕೆ? ನೀವು ಸಾಧನೆಯೊಳಗೆ ಸಡಿಲಿತ. ಸಾಧನೆಯೊಳಗೆ ಏನು ಬೇಕು? ಸಾಧನೆಯೊಳಗೆ ಅಡಿಪಾಯ ತಾಳ್ಮೆ. ನಮಗೆ ತಾಳ್ಮೆ ಇಲ್ರಿ, ದೌಡಾಗ್ಬೇಕು ನೋಡು. ಆವಾಗ ಅವ ಎಲ್ಲ ಬಿಟ್ಟು ಅದನ್ನ ಯಾರು ಮಧುಸೂದನ ಸರಸ್ವತಿ ಆ ಪಿಶಾಚಿ ಮಂತ್ರ ಹೇಳ ನನಗೆ. ಅವಂದ, ನೀವು ದೊಡ್ಡವರು ಮಹಾತ್ಮರು, ಈ ಚಿಲ್ಲರಕ್ಕೆ ಮಾಡಬೇಡ್ರಿ, ಇದೆಲ್ಲ ಚಿಲ್ಲರ. ಅದು ನನಗೆ ಹೇಳಕ್ಕಬೇಕು ಆ ಮಂತ್ರ. ಬಿಡವಲ್ಲ, ಆ ಮಂತ್ರ ಹೇಳಬೇಕು. ಅವ ಅನಿವಾರ್ಯವಾಗಿ ಹೇಳ್ದ. ಇದನ್ನು 6 ತಿಂಗಳು ನೀವು ಜಪ ಮಾಡಿದ್ರೆ ಪಿಶಾಚಿ ವಶ ಆಕತ್ತೆ. ಹಿಂಗೆ ಶುರು ಮಾಡಿದಪ್ಪ. ಪಿಶಾಚಿ ವಶ ಮಾಡ್ಕೋಬೇಕಂತೇಳಿ 6 ತಿಂಗಳಲ್ಲಿ ವರ್ಷ ಆಯ್ತು, ಆಗವಲ್ದು. ಬಂದ ಜಗಳ ತೆಗೆದು ಏನೋ 6 ತಿಂಗಳಾಗ ಪಿಶಾಚಿ ವಶಿ ಆಕೈತೆ ಅಂತ ಹೇಳಿ ವರ್ಷ ಆವಲ್ಲ. ನನಗೆ ಹೇಳೈತ್ರಿ ಪಿಶಾಚಿ ಅಂದವ. ಏನು ಹೇಳೈತಿ? ನಾ ಎಲ್ಲ ಅವನಂತೆ ಹೋಗ್ಬೇಕತ್ತ ಅನ್ನಲ್ಲ,
ಹೋಗ್ಬೇಕಂತ ಅನ್ನೋದ್ರೊಳಗಾಗಿ ಅವ ಹಿಂದೆ ಕೃಷ್ಣ ಜಪ ಮಾಡ್ಯಾನಲ್ಲ, ಆ ಭದ್ರಕೋಟೆ ಒಳಗೆ ನಾನು ಹೋಗ್ಲಕ್ಕ ಆಗವಲ್ದು ಅಂತ ಹೇಳ್ತದ. ಆದ ಘಟನೆಗಳನ್ನು ಬರೆದಾನ್ರಿ ಪುಣ್ಯಾತ್ಮ. ಇದು ಕಥೆ ಅಲ್ಲ, ಕಲ್ಪಿತ ಅಲ್ಲ, ಅವ್ರ ಜೀವನದೊಳಗೆ ಆದ ಘಟನೆ. ಅಯ್ಯೋ ಅಂದ ಮತ್ತೆ ಕೃಷ್ಣನ ಬೆನ್ನ ಹತ್ತಿದ, ಪಿಶಾಚಿ ಬಿಟ್ಟವ. ಕೃಷ್ಣ ಬೆನ್ನ ಹತ್ತಿ ಕೃಷ್ಣ ಸಾಕ್ಷಾತ್ಕಾರ ಮಾಡಿಕೊಂಡೇ ತೀರಿದ. ಸಾಧನೆಯಲ್ಲಿ ನಮಗೆ ಏನು ಬೇಕ್ರಿ? ತಾಳ್ಮೆ. ನಾವು ಇಂದ ಬಿತ್ತು ನಾಳೆ ರಾಶಿ ತರ್ಬೇಕಂತ ಮಾಡ್ತೀವಿ. ನಿಮ್ಮ ಅಪ್ಪಗೂ ಸಾಧ್ಯ ಇಲ್ಲ, ಅದು ಆಕತ್ತೇನು? ಎಷ್ಟು ಅವಸರ ಅದಕ್ಕೆಲ್ಲ. ಕಾಲು ಕೂಡಿ ಬರ್ಬೇಕು, ಪಕ್ವವಾಗಬೇಕು. ಹಂಗಿದ್ರೆ ಏನ್ರಿ ಆದೀತಪ್ಪ. ಇಲ್ದ ಹೋದ್ರೆ ನಾವು ಏನೇ ಮಾಡಿದ್ರು ಸಾಧನೆ ವ್ಯರ್ಥ. ಮಾಡುತ್ತೀವಿ ಸಾಧನೆಗಳನ್ನು, ಏನ್ರಿ? ಸಾಧನೆಗಳನ್ನು ಮಾಡುವಾಗ ತ್ರಾಸ ಆಕತ್ತಿಲ್ರಿ. ತ್ರಾಸವನ್ನು ಸಹನೆ ಮಾಡ್ಕೋಬೇಕು. ಅವರೇ ಒಂದು ದೃಷ್ಟಾಂತ ಬರೆದಾರ. ಆ ಪುಣ್ಯಾತ್ಮ ರಾಮ ಸುಖದಾಸ್. ಅವ ಎಂಥವು ಗೊತ್ತೇನ್ರಿ ನಿಮ್ಗೆ? ಅವನ ಪರಿಚಯ ಹೇಳ್ಯಾನು ಸ್ವಲ್ಪ? ಛೆ ಆ ಮಹಾತ್ಮನ ಬಗ್ಗೆ ಎಷ್ಟು ನಾವು ಹೇಳಿದ್ರು ನಮ್ಮ ಮಾನಿಗಪ್ಪ ಗೊತ್ತತ್ತು ನೋಡ್ರಿ. ಅದು ಎಷ್ಟು ಹೇಳಿದ್ರು ಭಾಳ ಕಡಿಮೆ. ಅವ ಬಹಳ ವ್ಯಾಖ್ಯಾನ ಮಾಡೀನಿ, ಅದನ್ನ ಮಾಡಿದ್ದೇನು ಮಾಡಿ ನನಗೇನು ಆಗಿಲ್ಲ. ಒಂದೇ ಒಂದು ಕ್ಷಣದೊಳಗೆ ನಿಮಗೆ ಸಾಕ್ಷಾತ್ಕಾರ ಆಗಬೇಕಾಗಿತ್ತಂದ್ರೆ ಅನಿತ್ಯವನ್ನು ಅನಿತ್ಯ ಅಂತ ತಿಳ್ಕೊರಿ, ನಿತ್ಯ ನಿಮ್ಮ ಹತ್ತೆ ಕೇಳ್ತಿ. ಎಷ್ಟು ಹುಷಾರಿ. ಪರಮಾತ್ಮ ನಮ್ಮಲ್ಲಿ ಅದಾನೋ ಇಲ್ಲೋ? ಏನು ಕಾಶಾಗದಾನೋ? ಏನು ಶ್ರೀಶೈಲದಾಗದಾನೋ? ನಗ್ತಿರ್ಬೇಕು ಒಳಗೆ ಕೂತ್ಕೊಂಡು. ಹುಚ್ಚಿದ್ರಿ ನಿಮ್ಮ ಹೃದಯದೊಳಗೆ ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತೆ ಬ್ರಾಹ್ಮಣ ಸರ್ವಭೂತಾನೇ. ಅಲ್ಲಿ ಬರೆದಿದ್ದೀವಿ, ದಿವಸ ಎಲ್ಲರಿಗೂ ಅನಿಸ್ತೀವಿ ಅದನ್ನು. ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತೆ. ಅದಾನಿಲ್ಲ, ಅದಾನ ಕರೆ, ವಿಶ್ವಾಸ ಇಲ್ಲ ನೋಡ್ರಿ. ಅವರ ದೃಷ್ಟಾಂತಕ್ಕೆ ಬರೀತಾರೆ. ಒಬ್ಬ ಉಪಾಸನೆ ವ್ರತವನ್ನು ಮಾಡಕತ್ತಾನ. ಉಪವಾಸ ಉಪವಾಸನ ಒಬ್ಬ ಅಣ್ಣ ಇಲ್ಲದಕ್ಕಾಗಿ ಉಪವಾಸದಾನ. ಇಬ್ರು ಉಪವಾಸದಾರ. ವಿಚಾರ ಮಾಡ್ರಿ. ರಾಮ ಸುಖದಾಸ ಬರಿತಾನ, ಇವನು ಉಪವಾಸದಾನ. ರೊಟ್ಟಿ ಸಿಗಲಾರ್ದವ ಅವನು ಉಪವಾಸದಾನ. ಈ ಉಪಾಸನೆ ಮಾಡವ ಆನಂದದೊಳಗದವ. ಅವ ಪಾಪಿ, ರೊಟ್ಟಿ ಸಿಗಲ್ಲ. ಉಪವಾಸ ಮಾತ್ರ ಇಬ್ಬರು ಅದಾರಿಲ್ಲ. ಅದನ್ನು ಬರೆದಿರ್ತಕ್ಕಂಥ ಪುಣ್ಯಾತ್ಮ ಅವ ಹೆಂಗಿದ್ದ ಅಂತಂದ್ರೆ ಅವನ ಫೋಟೋ ಸಹಿತ ಇಲ್ರಿ. ಬಹುಶಃ 200-300 ಪುಸ್ತಕಗಳು ಪ್ರಿಂಟ್ ಆಗ್ಯಾವ. ಅವ್ನು ಹೇಳಿದ್ದೆಲ್ಲ ಪ್ರಿಂಟ್ ಆಗ್ಯಾವ. ಅವ ಏನು ಹೇಳ್ಯಾನ ಅದೆಲ್ಲ ಪ್ರಿಂಟ್ ಆಗ್ಯಾವ. ಅವನ ಫೋಟೋ ಇಲ್ಲ. ಮತ್ತು ಹೆಂಗಿದ್ದ ಅಂತ ಕೇಳಿದ್ರೆ, ನನ್ನ ದೇಹವನ್ನು ಹುಗಿಬಾರ್ದು, ಸಮಾಧಿ ಮಾಡಬಾರ್ದು, ಸುಡಬೇಕು ಬರೆದಿಟ್ಟೆ ನಾವು. ಬರೀ ದೇಹವನ್ನು ಸುಡ್ದಟ್ಟಲ್ಲ, ನಾನು ಏನೇನು ಸಾಮಗ್ರಿಗಳನ್ನು ಉಪಯೋಗ ಮಾಡೀನಿ ಅವನು ಅದ್ರಾಗ ಸುಡಬೇಕು ಏನ್ರಿ. ಇಂತಹ ಮಹತ್ಯಾಗಿ ಮೊದಲೇದವರು ರಾಮ ಸುಖದಾಸ, ಎರಡನೇದವರು ಸಿದ್ದೇಶ್ವರ ಸ್ವಾಮಿಗಳು. ಅವರೇ ಬರೆದಿಟ್ಟಿದ್ರಿ, 10 ವರ್ಷದಿಂದ ಬರೆದಿಟ್ಟಾರ. ನನ್ನ ಸಮಾಧಿ ಮಾಡಬಾರದು, ಅಗ್ನಿಗೆ ಕೊಡಬೇಕು, ಆ ಬುಗುದಿಯನ್ನು ತೀರ್ಥಗಳಲ್ಲಿ ಹಾಕಬೇಕು. ಅಷ್ಟೇ ಮಾಡಿದ್ರು. ಓದಿ ಹೇಳಿದ್ರೆ ಅವ್ರ ಅಂತ್ಯಕಾಲದಾಗ ಹೋಗಿದ್ದೆ ನಾನು. ಮೊದಲೂ ಹೋಗಿದ್ದೆ. ದರ್ಶನಕ್ಕಂಥೇಳಿ ಒಂದು ವ್ಯವಸ್ಥೆ ಮಾಡಿದ್ರು. ಮ್ಯಾಗಿಂದ ಕೆಳಗೆ ಬರ್ತಿದ್ರು ಅವರು. ಇದೇನು ಅದಕ್ಕೇನತ್ತಾರ? ಲಿಫ್ಟ್
ಅದರ ಸಲುವಾಗಿ ಲಿಸ್ಟ್ ಮಾಡಿದ್ರೆ 40,000 ರೂಪಾಯಿ ಖರ್ಚು ಮಾಡಿ 5,000-6,000 ಜನ ಅವ್ರ ದರ್ಶನ ಕೊಂಡಿರ್ತಿದ್ರು. ಅವ್ರು ಬರ್ತಿದ್ರು, ಹಿಂಗೆ ಲಿಸ್ಟ್ ಹಿಂಗೆಲ್ಲ ನೋಡ್ತಿದ್ರು. ನಾನು ನೋಡಿದೆ. ಮುಂದೆ ಅವ್ರ ಅಂತ್ಯಕಾಲದಾಗ ಹೋಗಿದ್ದೆ. ಆವಾಗ ಸುತ್ತೂರು ಸ್ವಾಮಿಗಳು, ಕಾಡಸಿದ್ದೇಶ್ವರ ಸ್ವಾಮಿಗಳು ಅವರು ಬರೆದಿಟ್ಟದ್ದನ್ನು ಓದಿದರು. ನನ್ನ ಸಮಾಧಿ ಮಾಡಬಾರದು, ನನ್ನ ಬಗ್ಗೆ ಏನು ಇದನ್ನು ಸುಡಬೇಕು. ಎರಡನೇದವರು ನಮ್ಮಲ್ಲಿ ಮಹಾತ್ಮರು ಏನು ಕೊರತೆ ಇಲ್ಲ, ಆ ಮಹಾತ್ಮರ ದಾರ್ಯಾಗ ನಡೆಯುವವರು ಕೊರತೆ ಅದ. ಗೊತ್ತದ, ಮಹಾತ್ಮರ ದಾರಿ ಒಳಗೆ ನಡಿಬೇಕಾಗ್ತದೆ, ಅದ್ರಾಗ ಸಹನೆ ಬೇಕಾಗ್ತದೆ. ನೀವು ಸಂಸಾರದಾಗ ಸಹನೆ ಮಾಡ್ಕೋತೀರೇ ಇಲ್ಲ, ಸಂಸಾರದಾಗ ಕಷ್ಟಪಡ್ತೀರೇ ಇಲ್ಲ, ಅದು ತಪಸ್ಸಾಗುದಿಲ್ಲ. ಮತ್ತೆ ತಪಸ್ಸು ಮಾಡೋರು ಕಷ್ಟಪಡ್ತಾರೆ, ಸಂಸಾರಗಳು ಕಷ್ಟಪಡ್ತಾರೆ. ಸಂಸಾರದ ಕಷ್ಟ ಏನು ಅನುಭವಿಸ್ತೀರಿ, ಅದು ತಪಸ್ಸಲ್ಲ, ಇದು ತಪಸ್ಸಾಗ್ತದೆ. ಆದ್ದರಿಂದ ಸಮಾಜದೊಳಗೆ ನೋಡ್ರಿ, ವ್ಯಾಸ ಭಗವಾನರು ನಾ ಬರಿತನು ಪ್ರಚಾರ ಮಾಡೋರು ಯಾರು? ಪುಣ್ಯಾತ್ಮ ಶುಕ ಮಹರ್ಷಿ ಶಂಕರನನ್ನು ಬೇಡ್ಕೊಂಡು, ನೀನೇ ವೈರಾಗ್ಯಶಾಲಿ, ಯಾಕಂದ್ರೆ ಸ್ಮಶಾನವಾಸ